ಅಂತ ಹಿಂಗೆ ಚೀತು ಚೀತು ಅನ್ನಿಸ್ಕೊಂಡು ಜೀವನ ಕಳಿಬೇಕು. ನಾವು ಮಾಡಿದ ಒಂದು ತಪ್ಪಿಗೆ ಎಂಥ ಜೀವನ ಅನುಭವಿಸ್ಬೇಕಾಯ್ತಲ್ಲ ಅಂತ. ಇದಕ್ಕೇನಾರ ಒಂದು ದಾರಿ ಹುಡುಕ್ಬೇಕಲ್ಲ. ಹೌದು, ನನ್ನ ಮಕ್ಕಳನ್ನ ಉದ್ಧಾರ ಮಾಡಬೇಕಂದ್ರೆ ನಾನು ಏನಾರ ಒಂದು ದಾರಿ ನೋಡಬೇಕು. ನನ್ನ ಮಕ್ಕಳ ಸಂಬಂಧರ ನಾನು ಬದುಕಬೇಕು. ಹಾಂ, ಹೆಂಗೂ ಪ್ರದೀಪ ಹೇಳಿದ್ದ, ನಿನ್ನ ಚಂದ ನೋಡ್ಕೊತೀನಿ, ಮುಂದೆ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳಂಗೆ ಜೋಪಾನ ಮಾಡ್ತೀನಿ ಅಂತ. ಗಂಡಿದ್ದಾಗನೇ ಹಂಗೆ ಹೇಳ್ದವ. ಈಗ ಗಂಡು ಹೋಗ್ಯಾನಂದ್ರೆ ನನ್ನ ಜೀವಕ್ಕೆ ಅವ ಆಶ್ರಯ ಕೊಡ್ತಾನೆ. ಹೋಗಿ ಈಗ ಹೋಗಿ ಅವ್ನು ಕೇಳ್ಕೊಂಡು ಬಂದೇ ಬಿಡ್ತೀನಿ. ನನ್ನ ಮಗ ಸತ್ತರ್ಲಿ, ಏನು ಸತ್ತಾರ ಅಂತ ಹೇಳಕತ್ತೀರಿ ನೀವು? ಪೂಜೆ 3-4 ತಿಂಗಳಾಯ್ತು. ಗಂಡನೂ ಸತ್ಬಿಟ್ಟ. ಗಂಡು ಸತ್ತ ಮೇಲೆ ನೀ ಕುಡಿಯಲ್ಲ. ಮಕ್ಕಳೆಲ್ಲೂ ಆಕೆಲ್ಲೂ ಒಂದೂ ಅರ್ಥ ಆಗತ್ತಲ್ಲಪ್ಪ. ನಾನು ಆಕಿನೆಲ್ಲ ಎಲ್ಲಿ ಬೇಕಲ್ಲೇ ಹುಡ್ಕೇನಿ, ಸಿಗ್ತಾನೆ ಇಲ್ಲ. ಎಲ್ಲಿ ಊರು ಸಿಗ್ತಾಳ? ಎಲ್ಲೂ ಕಾಣವಲ್ರಲ್ಲ ಪ್ರದೀಪ. ಇಲ್ಲ ನಿಂತಾರ. ಪ್ರದೀಪ, ಹೋ ಪೂಜಾ, ಆರಾಮದ್ರಿ? ನಿನ್ನ ನೆನ್ಸ್ಕೊಂತಿದ್ ನೋಡು ನಾನು. ಹೌದ್ರಿ? ಏನ ಬಂದ್ಬಿಟ್ಟೆ. ಆರಾಮ ಪೂಜಾ? ಎಲ್ಲಿ ಆರಾಮ? ನನ್ನ ಜೀವನ ಸತ್ಯನಾಶ ಮಾಡ್ಕೊಂಡ್ಬಿಟ್ಟೆ ನಾನು. ಯಾಕೆ ಪೂಜೆ, ಏನಾಯ್ತು ಪೂಜಾ? ನಿಮ್ಗೆ ವಿಷಯ ಗೊತ್ತಿರ್ಬೇಕು. ಗೊತ್ತೈತಿ ಪೂಜೆ, ಗೊತ್ತೈತಿ, ಎಲ್ಲ ಗೊತ್ತೈತಿ ಪೂಜೆ ನನಗೆ. ಮುಂದೆ ದಾರಿನೇ ಗೊತ್ತಾಗಲ್ಲ, ನಾನು ಏನು ಮಾಡ್ಬೇಕಂತ. ನಾನಂತ ಹೇಳಿನಲ್ಲ ನೀನು ಪೂಜೆ. ಕರೆಯೋಗು ಪಕ್ಕ ನನ್ನ ಮಕ್ಳ ಜೀವನ ನಾನು ಅದನಿ ಪೂಜಾ. ಮತ್ತೆ ಈಗ ಇದೇ ಊರಾಗಿದ್ರೆ ಮಂದಿ ನಾನು ಬದುಕಕ್ಕೆ ಬಿಡಂಗಿಲ್ಲ. ಅವ್ರು ಹೇಳಿದಲ್ಲ ಎಲ್ಲಾರ ಹೋಗ್ಬಿಡೋಣ ಅಂತ ಹೇಳಿ. ಹೋಗನ್ರ? ಹೋಗನ್ ಪೂಜಾ, ಪಕ್ಕ ಹೋಗ್ಬಿಡೋಣ. ಕರ್ಕೊಂಡು ಹೋಗ್ತೀರಾ? ಪಕ್ಕ ಕರ್ಕೊಂಡು ಹೋಗ್ತೀನಿ. ನೀವು ಬರ್ತೀನಿ ಅಂದ್ರೆ ನಾನು ರೆಡಿ ಮಾಡ್ಕೊಂಡ್ ಬರ್ತೀನಿ. ಮಕ್ಕಳನ್ನ ಬೇರೆ ಕಡೆ ಬಿಟ್ಟು ಬಂದೀನಿ. ಹ್ಞೂ ಅಂದ್ರೆ ಮಕ್ಕಳು ಕರ್ಕೊಂಬ. ನಾವು ಅಷ್ಟು ಹೋಗ್ಬಿಟ್ರಾಗತ್ತೆ. ನೀವ ನನ್ನ ಪಾಲಿನ ದೇವ್ರು ಅಂತ ತಿಳ್ಕೊಂತೀನಿ. ಹಂಗೆಲ್ಲ ಅನ್ನಕೋಡ್ ಪೂಜಾ. ನನ್ನ ಕೈ ಬಿಡಲ್ಲ. ನಿಮ್ಮ ಉಪಕಾರನ ಯಾವಾಗೂ ಮರೆಯಂಗಿಲ್ಲ. ಅದ್ಬೇಡ ಪೂಜಾ, ನಾ ಇರೋವಾಗ ಹೋಗ್ಬಾರ್ದು. ನಿನ್ನ ಕಣ್ಣಾಗ ಬಂದ ನೀರು ಬಂದ್ರೆ ನನ್ನ ಕಣ್ಣ ರಕ್ತ ಬಂದಂಗೆ. ಸದಿ, ನಾ ಹೋಗ್ಬರ್ಲ? ಹಂಗೆ ಹೋಗ್ತೀಯ? ಬ್ಯಾಗ್ ತೊಗೊಂಡು ಬಂದ್ಬಿಡ್ತೀನಿ ಮನೆಗೂ. ಹಂಗೆ ಹೋಗ್ತೀಯ? ಇಲ್ಲ, ನಾ ರೆಡಿ ಆಗಿ ಬಂದಿಂದ ಮೊದ್ಲು ಊರು ಬಿಟ್ಟು ಹೋಗ್ಬೇಕು. ಊರು ಬಿಟ್ಟು ಹೋಗೋಣಂತ? ನೀನು ನಗ ಮಟ್ಟಕ್ಕೆ ಹೋಗ್ಬಾರ್ದು ನನಗೆ. ನೀನು ನಗಬೇಕು ಯಾವಾಗಲೇ ನನ್ನ ಮುಂದೆ ನಗ್ನಂತ ಇರ್ಬೇಕು. ಮತ್ತೆ ಪೂಜಾ ಕುದಾವ ಪೂಜಾ, ನದಮ್ಮ ಪೂಜಾ. ಇಲ್ಲ, ಯಾರ ಮಂದಿ ನೋಡಿದ್ರೆ ಮತ್ತು ನಮ್ಮ ಮಾವನ ಕಣ್ಣಿಗೆ ಬಿದ್ನಿ ಅಂದ್ರೆ ಸಾಯಿ ಹೊಡಿತೀನಿ ಅಂತಾನ. ನಾನು ಸತ್ ಬಿಟ್ನಿ ಅಂದ್ರೆ ನನ್ನ ಮಕ್ಕಳ ಗತಿ ಏನಂತ. ನಿಮ್ಮ ಮಾವಗೂ ಕಾಣಬಾರ್ದು, ಈ ಊರಿಗೆ ಯಾರಿಗೆ ಕಾಣಬಾರ್ದು. ಹಂಗೆ ಎಲ್ಲರೂ ಹೋಗ್ಬಿಡೋಣ, ದೂರ ಹೋಗೋಣ ಅಂತ. ಹೋಗೋಣ, ದೂರ ಹೋಗೋಣ. ಬಟ್ ಆದಷ್ಟು ಬೇಗ ಬೇಕಾರೆ ನೀವು ಹೋಗೋದು ಬರೋದು ಮಾಡ್ರಿ. ಅದು ನನಗೆ ಬೇರೆ ಊರಾಗ ಮನೆ ಮಾಡಿಕೊಡ್ರಿ. ಮಾಡ್ಕೊಡ್ತಾನೆ ಪೂಜಾ. ಕೂತ ಈಗ ನಿಮ್ಮ ಮಾವ ಇಲ್ಲದನ ಪೂಜೆ? ಅವ್ರ ಮನ್ಯಾಗ ಅವ್ರು ಅದಾರ. ಮನೆಯಾಗದನ ಪೂಜೆ? ಆ ಮನೆಯಿಂದ ಹೊರಗೆ ಹಾಕಿಬಿಟ್ರಿ. ನಾನು ಅಲ್ಲೇ ಒಬ್ರು ಗುಡಿಸಲ್ದಾಗ ಜಾಗ ಕೊಟ್ರು. ಅಲ್ಲೇ ಹೆಂಗೆ ಕಸ ಮುಸ್ರಿ ಮಾಡ್ಕೊಂತ ಜೀವನ ಮಾಡಾಕತ್ತೀನಿ. ಕಸ ಮುಸ್ರಿ ಮಾಡಿದ್ರೆ ಹುಡುಗರು ಸಾಲಿ ಗಿಲಿ ಕಲ್ಸಕ್ಕೆ ಆಗ್ಬೇಕಲ್ಲ ನನ್ನ ಕೈಯಿಂದ. ಈಗ ಇಲ್ಲಿ ತೋರ್ ಮನೆಗೆ ಅದಾರ ಮಕ್ಕಳು? ತವ್ರ ಮನೆಗೂ ಇಲ್ಲ, ತವ್ರ ಮನೆಯವರು ನನ್ನ ಬಿಟ್ಕೊಳ್ಳೋವಲ್ರು. ಅಲ್ಲಿ ಒಬ್ರು ನನ್ನ ಪರಿಚಯ ಇದ್ದಾರ ಮನ್ಯಾಗ, ಅಲ್ಲೇ ಬಿಟ್ಟು ಬಂದೀನಿ. ಸಾಲಿ ಗಿಲಿ ಎಲ್ಲ ಬಿಟ್ಟು 6 ತಿಂಗಳಾಯ್ತು. ಮಕ್ಕಳು ಅವ್ರ ಮಕ್ಕ ನೋಡಕ್ ಆಗವಲ್ಲ ನನಗೆ. ಪದೇ ಪದೇ ಹಿಂಗ ಕೇಳ್ತಾನಂತ ಬೇಜಾರ ಬಿಡವ ಪೂಜಾ. ನನ್ಗೆ ಒಂದು ಮಾತು ಕೇಳ್ತಾನೆ. ಏನ್? ಈಗ ನಿನ್ ಗಂಡ ಸತ್ತ, ನಾಳೆ ನನ್ನೂ ಹಿಂಗ ಇಷ್ಟಪಟ್ಟು ನಾಳೆ ನಾನು ಭಾಳ ಸಂಗತಿ ಆಗಿ ಮಾಡ್ಕೋಬೇಕಂತ ನಾನು ತೀರ್ಮಾನ ಮಾಡ್ಕೊಂಡೇನೆ. ಆಮೇಲೆ ನನಗೆ ಮೋಸ ಮಾಡಬೇಡ ಅಂತ ಮಾತು ಹೇಳ್ತೀರಿ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಒಂದು ಮತ್ತೆ ನಾ ಹಂಗೆ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ನೀವು? ನನಗೆ ಯಾಕೆ ಡೌಟ್ ಬರ್ತೈತೆ ಪೂಜಾ. ನನ್ನ ಮಕ್ಕಳ ಆಣೆಗೂ ನಿಮ್ಮ ಆಣೆಗೂ ಸತ್ತು ಹೋದ್ ನನ್ನ ಗಂಡನ ಆಣೆಗೂ ಮತ್ತೆ ನಾ ಅಂತ ಹೇಳ್ತೀನಿ ಕೆಲಸ ಮಾಡಂಗಿಲ್ಲ. ನನಗೆ ಜೀವನ ಕೊಡ್ರಿ ಅಷ್ಟೇ ಸಾಕು. ಆಯ್ತು ಪೂಜಾ, ಹೋಗು, ಬೇಗ ಹೋಗಿ ರೆಡಿಯಾಗಿ ಬಾ, ಹೋಗೋಣಂತ. ಕೊಟ್ಟು ಮತ್ತೆ ತಪ್ಪಾರ್ದ? ತಪ್ಪಲ್ ಪೂಜಾ. ತಪ್ಪಿದ್ರಿ ಹೆಣ್ಣಿನ ಶಾಪ ತಟ್ಲಾರ್ದಂಗೆ. ಆಯ್ತು ಪೂಜಾ, ತಪ್ಪದಲ್ಲ. ಆಯ್ತಾ, ಪ್ರಾಮಿಸ್ ಮಾಡ್ತೀನಿ. ಆಯ್ತಾ, ಬೇಗ ಬಾ. ಏನು ಬರೀ ಸತ್ತನ ಅಂತ ಹೇಳ್ತಿರಲ್ಲ, ಏನದ್ರಲ್ಲ ನೀವು? ಹಾಯ್ ಪ್ರದೀಪ. ಹಾಯ್ ಪೂಜಾ, ಬಾ. ಎಲ್ಲರ ಕಣ್ಣು ತಪ್ಪಿಸಿ ಬಂದ್ನಲ್ಲ, ಯಾರು ನೋಡ್ಲಿಲ್ಲ? ಯಾರು ನೋಡಿಲ್ಲ. ಹೆಂಗ್ ಹೆದರ್ಕಿಲ್ಲ ಓಡಿ ಬಂದಿನಿ ಅಂತ
ಆ ನಮ್ನೆ ಹೋದೆ ಹೋಗೋಣ ನಿಂದ್ರದ ಬೇಡ ನಾವು ಹೋಗೋಣ ಅಲ್ಲಿ ಹೋಗಿಂದ ಹುಡುಗರ್ನ ಒಂದ್ ಕರ್ಸ್ಕೋಬೇಕಲ್ಲ ಮತ್ತ ನಮ್ಮ ಮಾವ ಎಲ್ಲಾರ ನೋಡ್ಬಿಡ್ತಾನ ಏನ ಮಾವೇನ್ ನೋಡಿಲ್ಲ ನಿಮ್ಮ ಮಾವ ಯಾರು ನೋಡ್ಲಾರ್ದಂಗ ಹಂಗ ಸಂದಿ ಆಗಾಚ್ ತಪ್ಪಿಸ್ಕೊಂಡು ಓಡಿ ಬಂದಿದ್ ನಾನು ಅದಕ್ಕೆ ಅವ್ರು ಬರೋಷ್ಟಿಗೆ ಹೋಗ್ಬಿಡಣ ಹೋಗೋಣ ಜಲ್ದಿ ಹೋಗ್ಬಿಡಣ ನಡಿ ತಡಿ ಬಂದೆ ಸೆಕೆಂಡ್ ಜಲ್ದಿ 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 ದೇವ್ರೇ ಯಾರು ನೋಡ್ಲಾರ್ದಂಗಿರ್ಲಪ್ಪ ಇನ್ಮೇಲೆ ಅವಸರದ ಬಂದಲ್ಲ ಅಂತಂದ್ರ ಯಾಕಂದ್ರೆ ಡೌಟ್ ಅನಿಸ್ತತಿ ಓದ್ವಿ ಈಕಿನ ಕಟ್ಗೆಂದು ಓದೆ ಒಂದು ತಿಂಗಳು ನಾನು ಕೂಡ ಚೆನ್ನಾಗಿದ್ದಂಗೆ ಮಾಡಿ ಮತ್ತೆ ಯಾರನ್ನಾರ ಬೇರೆ ನೋಡ್ಕೊಂಬಿಟ್ರೆ ಹೆಂಗೆ ನೋಡಕಪ್ಪ ಯಾಕೆ ಡೌಟ್ ಅನ್ಸಕತ್ಬಿಡತಿ ಈಗ ಬರೋ ಸ್ಪೀಡಿಗೂ ಬರ್ರಿ ಪ್ರದೀಪ ಹೊತ್ತಾಗತ್ತ ಏನು ಮಾಡ್ಬೇಕನ್ನೋದು ಹೇಳ್ದಂಗಾತ ಅಂತ ಗಂಡನ ದೇವ್ರಂತ ಗಂಡನ ಕೊಂದಕ್ಕೆ ನಾ ಮೂರಿಸ್ತಾನ ನನ್ನ ಏನು ಬಿಡ್ತಾಳೆ ಈಕಿ ಇಲ್ಲ ಇದಕ್ಕೆ ಏನಾರ ಒಂದು ದಾರಿ ಹುಡುಕ್ಬೇಕು ನಾನು ಯಾಕಂದರೆ ಹೆಣ್ಣು ಮಾಯ ಅದು ನಿಂತ ಜಗದ ನಿಂದ್ರಂಗಲ್ಲ ಅದು ಹೆಣ್ಣು ಯಾವಾಗಲಿ ಹರೇ ನೀರು ಇದ್ದಂಗೆ ಅದು ಹೆಣ್ಣು ಇದರ ಮಾಡಿದಕ್ಕೆ ಒಂದು ಅಂತ್ಯ ಹುಡುಕ್ಬೇಕು ನಾನು ಲಗು ಬಾ ಹೋಗೋಣ ಬಾ ಹೊತ್ತಾಗತ್ತೆ ಯಾರು ಬಂದ್ಬಿಡ್ತಾರ ಬಾ ಪ್ರದೀಪ ಪೂಜೆ ಹಾಂ ಏನು ಹೇಳ್ರಿ ಏನು ವಿಚಾರ ಮಾಡಾಕತ್ತೀರಿ ಅಲ್ಲ ನೀವು ಹಂಗೆ ವಿಚಾರ ಮಾಡಕತ್ರ ನನಗೆ ಹೆದರಿಕೆ ಬರ್ತೈತೆ ಅದು ಜಲ್ದಿ ಹೋಗೋಣ ಬರ್ರಿ ಬೇಡ ಪೂಜೆ ಹೋಗೋದು ಯಾಕ ನೀನು ಯಾಕಂದ್ರೆ ಡೌಟ್ ಬರಾಕತೈತಿ ಏನು ಡೌಟ್ ಬರಾಕತೈತಿ ದೇವ್ರು ಅಂತ ಗಂಡನ ಕೊಂದಕ್ಕೆ ನೀನು ಪ್ರದೀಪ ನಾಳೆ ನನ್ನ ಕೋಲಲ್ಲಿ ಅನ್ನೋದು ಏನು ಗ್ಯಾರಂಟಿ ಇಲ್ಲ ಪ್ರದೀಪ ನಾ ಅಂತ ಕೆಲಸ ಮಾಡಂಗಿಲ್ಲ ಇಲ್ಲ ಬೇಡ ಪೂಜಾ ನನ್ನ ಮಕ್ಕಳಿಗೋಸ್ಕರ ಜೀವನ ಕೊಡು ನನಗೆ ನಂಬಕ್ಕಾಗಲ್ಲ ನಿನ್ನ ಪ್ರದೀಪ ನಾನು ನೋಡು ವಿಚಾರ ಮಾಡು ವಿಚಾರ ಮಾಡಿದ್ದೀನಿ ನಾನು ಇಷ್ಟಮಟ್ಟ ವಿಚಾರ ಮಾಡಿದ್ದೀನಿ ನಿನ್ನ ಬಗ್ಗೆ ನಾನಲ್ಲ ಶಂಕರಣ್ಣ ಅಂದ್ರೆ ದೇವ್ರು ಅದಕ್ಕೆ ನನಗೆ ನಾನು ಮರ್ತು ಬಿಡು ಅಲ್ಲ ನಾ ಒಂದು ಮಾತು ಕೇಳ ಹೇಳು ಈಗಿನ ಏನಂದಿ ಶಂಕರಣ್ಣನ ಕೊಂದಿ ಅವ್ರ ಕೊಂದಿ ಇದೆಲ್ಲ ಗೊತ್ತಿತ್ತಿಲ್ಲ ಅದ ನಾವು ದುಡ್ಕೋಬೇಕಾರ ನೀವು ಗಂಡಸರು ಹೆಣ್ಮಕ್ಳಿಗೆ ಬುದ್ಧಿ ಯಾಕೆ ಹೇಳಂಗಿಲ್ಲ ಸಿಕ್ಕಿತ್ತವ್ ಸಿಗಲ್ಲ ಅಂತ ಹೇಳಿ ಅನುಭವಿಸಿ ನಿಮ್ದೆಲ್ಲ ಮುಗುದಿಂದ ಹಿಂಗ ನಡುದಾರ್ಯಾಗ ಬಿಡ್ತಿರಲ್ಲ ಇದು ಚಲೋ ಅನಸ್ತೈತೆ ನೀನು ಹೆಂಗ್ ಸೆಲ್ ಕೆಡ್ತಾರ ಹೇಳ ಎಲ್ಲಿ ಕೆಡ್ತಾರ ನಾವೊಂದ್ ಕೇಳೆ ಹಾ ಹೇಳು ನಾವು ನೋಡಿ ನಕ್ಕಾಗ ಹೆಂಗ್ ಶಾಕ್ ನಗ್ಬೇಕು ಆ ಟೈಮ್ನಾಗ ಏನಾಗುತ್ತೋ ಆ ಹೆಣ್ಣಿನ ಬುದ್ಧಿ ಗೊತ್ತಾಗಲ್ಲ ಅದನ್ನ ಅನುಭವಿಸ್ಬೇಕು ನೀನು ಅನುಭವಿಸೋದ್ ಕರೆ ನಮಗ ಅನುಭವ ಬುದ್ಧಿ ಬರ್ಲಿ ಅಂತ ಒಂದ್ 4 ಹೊಡೆದ್ ಬುದ್ಧಿ ಹೇಳ್ಬೇಕು ಬುದ್ಧಿ ಹೆಂಗ್ ಹೇಳ್ಬೇಕು ಗಂಡಸ ಅನ್ಸ್ಕೊಂಡಿರ್ತಿರಲ್ಲ ಹೆಂಗ್ ನಕ್ಕಾಗ ಗಣಸ್ ನಗ್ತಾನ ನಗತಾನ ನಿಜ ನಗಬೇಡ ಅಂತ ಹೊಡೆದ್ ಬುದ್ಧಿ ಕಲಿಸ್ಬೇಕು ಹೆಂಗ್ ಎದ್ದು ಬುದ್ಧಿ ಹೇಳಕ್ ಹೋಗತಿ ನೀವ ಅವ್ರಿಗೆ ದಾರಿ ಮಾಡ್ಕೊಡಿ ವಯಸ್ಸಂಗ್ ಮಾಡಿಸುತ್ತದ ಅಂದ್ರೆ ಹೆಣ್ಣಿಗೆ ವಯಸ್ಸಿರಲ್ಲ ವಯಸ್ಸ ನೀ ಯಾಕೆ ನಕ್ ನೋಡ್ ನೀ ಯಾಕೆ ನಕ್ಕಿ ಸ್ವಾಭಾವಿಕ ನೀ ನನ್ ಮೇಲೆ ಪ್ರೀತಿ ತೋರಿಸ್ದಂಗ ನಾಟಕ ಮಾಡಿದೆ ನಾನ್ ನಾಟಕ ಯಾವಾಗ ಮಾಡಲ್ಲ ಆದ್ರೆ ನಿನ್ನಂತ ಹೆಣ್ಣಿಗೆ ನಾನು ಯಾಕ ನನಗೆ ಡೌಟ್ ಬರಕತ್ತಿ ಈಗ ನನಗ್ ಜೀವನ ಕೊಡ್ತೀಯೋ ಇಲ್ಲ ಕೊಡಲ್ಲ ಇದು ಬೇರೆ ಆಗುತ್ತೆ ಕೊಡಲ್ಲ ಪ್ರದೀಪ ನನ್ ಮಾತ್ ಕೇಳು ನಾಕ್ ನೋಡಿ ವಿಚಾರ ಮಾಡಿದೆ ನಿನ್ ಬಗ್ಗೆ ಎಲ್ಲಾ ವಿಚಾರ ಮಾಡ್ಕೊಂಡೆ ಯಾಕಳೆ ನೀನು ಸರಿ ಇಲ್ಲ ಹಿಂಗ ಫಸ್ಟ್ ಸರಿ ಇಲ್ಲ ನಾನು ನೋಡನ್ ಬಿಡು ಹೋಗ್ಲಿ ಸರಿ ಯಾಕಳ ಅನ್ಕೊಂಡೆ ಆದ್ರೆ ನಿನ್ ವರ್ತನೆ ಸರಿ ಇಲ್ಲ ಪೂಜಾ ಪ್ರದೀಪ ನನ್ ಮಾತ್ ಕೇಳು ಕೇಳಿದೇನೆ ನಿನ್ ಗಂಡನ ಯಾವಾಗ ಕೊಂದಿದ್ದೀವಿ ನಿನ್ ಕೈ ಮುಗಿತಿ ಬೇಡ ಪೂಜಾ ನನ್ ನನಗೆ ಏನ್ ಹೇಳ್ಬೇಡ ನನ್ ಮಾತ್ ಕೇಳು ನೀ ನನಗೆ ಏನ್ ಹೇಳಕ್ ಹೋಗ್ಬೇಡ ನನ್ ಮಾತ್ ಕೇಳು ನನಗೆ ಏನ್ ಹೇಳಕ್ ಹೋಗ್ಬೇಡ ಪ್ರದೀಪ ನಿನ್ ಕಾಲ್ ಬೀಳ್ತೀನಿ ಪ್ರದೀಪ ನೀ ಬೇಡ ದೇವ್ರಂತ ಗಂಡನ್ ಕೊಂದಕ್ ನೀನು ನನ್ ಸಂಬಂಧ ಎಲ್ಲ ಬೇಡ ನನಗೆ ದೇವ್ರಂಗ ನಮ್ಮವ್ವ ನಮ್ಮಪ್ಪ ಕುಡಿಯೋದ್ರ ನೋಡಿ ಏನ್ ನೋಡಕದ್ರು ಬೇಡ ಪೂಜೆ ಅಂತ ಕೆಲ್ಲ ಅಕ್ಕಿನ ನಾನು ಆಕಿ ಬಾಳ ಕೊಡ್ಬೇಕು ಅಂತ ಮಾಡಿದ್ದೆ ಆದ್ರೆ ನೀನ್ ಈ ತರ ಹೊಲಸದೆ ಅಂತ ತಿಳ್ಕೊಂಡದ್ದಲ್ಲ ಏನೋ ತಿಳಿಲಾರ್ದ ಬುದ್ಧಿಯಿಂದ ಹಂಗ್ ಮಾಡಿನಿ ನೀ ನನ್ ಕೈ ಬಿಡಬೇಡ ಪ್ರದೀಪ ನಂಬಿ ಬಂದಿನಿ ಬೇಡ ನೀನ್ ಪ್ರದೀಪ ನೀನ್ ಮರ್ತ್ ಬಿಡು ಲಾಸ್ಟ್ ಬೇಡ ಮರ್ತ್ ಬಿಡು ನಾನು ನಿನ್ ಕೈ ಮುಗಿ ಬಿಡು ನಾನು ಬಿಡು ಮರ್ತ್ ಬಿಡು ಬೇಡ ಪ್ರದೀಪ ಪ್ರದೀಪ ಇದ್ದ ಗಂಡನ್ ಕೊಂದಕ್ ನೀನು ಇಲ್ಲ ನೋಡು ನಾನು ಅಂತ ಕೆಲಸ ಮಾಡಲ್ಲ ಪ್ರದೀಪ ಪ್ರದೀಪ ನನ್ ಬಿಟ್ಟು ಹೋಗ್ಬೇಡ ಪ್ರದೀಪ ನಾ ಮಾಡಿದ ಒಂದು ತಪ್ಪಿಗೆ ಎಂತ ಶಿಕ್ಷೆ ಅನುಭವಿಸ್ಬೇಕಾಯ್ತಲ್ಲ ಯಾರಿಗೂ ಕಾಣ್ಲಾರ್ದಾಗ ಮನೆ ಬಿಟ್ಟು ಬಂದ್ಬಿಟ್ಟೆ ತೂ ನನ್ನಂತ ಹೇಸಿ ಹೆಂಗಸರು ಬದುಕಿರಬಾರ್ದು ತೂ ನಾನಂತ ಹೊಲಸು ಕೆಲಸ ಮಾಡಿಬಿಟ್ಟೆ ದೇವ್ರಂತ ಗಂಡಿಗೆ ಅನ್ಯಾಯ ಮಾಡಿ ಈಗ ನನ್ನ ಜೀವನ ಏನು ಮಾಡಲಿ ನನ್ನ ಮಕ್ಕಳು ಹೆಂಗೆ ಬದುಕಿಸ್ಲಿ ನಾ ಎಲ್ಲಿ ಹೋಗಲಿ ಇಲ್ಲ ಎಂಥ ಹೊಲಸು ಕೆಲಸ ಮಾಡಿಬಿಟ್ಟೆ ಅದಕ್ಕೆ ಅಂತಾರೆ ಹಿರಿಯರು ಇಟ್ಕೊಂಡು ಇರೋ ತನಕ ಕಟ್ಕೊಂಡು ಕೊನೆ ತನಕ ಅಂತ ನನ್ನಂತ ಹೆಣ್ಣಿನ ನೋಡಿ ನನ್ನಂತ ಹಾದ್ರಿಗೆ ತೆರ ನೋಡಿ ಈಗಿನ ಹೆಣ್ಮಕ್ಳು ಕಲಿಬೇಕು ಈ ಗಂಡಸಿನ ಮಾತಿಗೆ ಮಳ್ಳಾಗಿ ತಮ್ಮ ಜೀವನ ಹಾಳು ಮಾಡ್ಕೊಬಿಡ್ರವ ತಾಯಿ ಮಾಡ್ಕೊಂಡು ಗಂಡ ಎಂಥವ್ನ ಇರಲಿ ಅವನ ಜೊತೆ ಜೀವನ ಮಾಡ್ರಿ ಈ ಹೊಲಸು ಮಕ ತೋರಿಸ್ಬಾರ್ದು ಈ ನೂರೊಳಗೆ ಹೋಗೋದು ಬೇಡ ನಾ ಯಾರಿಗೂ ಮಸಡಿ ತೋರಿಸೋದು ಬೇಡ ಏನು ಮಾಡಲಿ ದಿಕ್ಕ ತಿಳಿಯವಲ್ಲ ನನಗೆ ಮುಂದಿನ ದಾರಿ ಏನು
ಇಲ್ಲ, ನನ್ನ ದಾರಿ ನಾನು ಹದ್ದಿ ಹಾಡ್ಕೋಬೇಕು. ಮಕ್ಕಳು ಗಂಡು ಮಕ್ಳು ಅದಾರ, ಹೆಂಗಾರ ಬದುಕ್ತಾರ. ಏನೂ ಬೇಡ, ಈಗ ಹೋಗಿ ನಾನು ಏನಾರ ಮಾಡ್ಕೊಂಡೇ ಬಿಡ್ಬೇಕು.